ರಾಶಿಗಟ್ಲೆ ಟ್ಯಾಕ್ಸ್ಗಳನ್ನು ಹಾಕಿದ್ದಾರೆ. ಹಾಲಿಂದ ಆಲ್ಕೋಹಾಲ್ವರೆಗೂ ಮನೆ ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡಿತದೆ. ಆ ರೀತಿ ತೆರಿಗೆಗಳು ಹಾಕಿ ಈಗ ಕೊನೆಗೆ ಕಸದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ರಸ ಮಾಡ್ಗಣಕ್ಕೆ ಅದೊಂದು ಸ್ಕೀಮ್ ತಂದಿದ್ದಾರೆ. ಇಡೀ ದೇಶದಲ್ಲಿ ಹೈಯೆಸ್ಟ್ ಕಸ ವಿಲೇವಾರಿಯ ತೆರಿಗೆ ಹಾಕಿದಂತ ಪುಣ್ಯಾತ್ಮರು ಈ ಕಾಂಗ್ರೆಸ್. ಇವರ ಮನೆ ಕಟ್ಟೋದಲ್ಲ, ಮನೆ ಹಾಳು ಮಾಡೋರು ಇವರು. ಮನೆ ಕಟ್ಟೋರಲ್ಲ ಇವರು, ಮನೆ ಹಾಳು ಮಾಡೋರು. ಹಿಂದೆ ಕೆಂಪೇಗೌಡರು ನಾಡನ್ನ ಕಟ್ಟಿದ್ರು ಅಂತ ಬಿಡಿದಿದೆ, ನಾಡ ಪ್ರಭು ಅಂತ. ಕಾಂಗ್ರೆಸ್ ಅವರಿಗೆ ನಾಡನ್ನ ಹಾಳು ಮಾಡಿದ್ರು ಅನ್ನೋ ಬಿರುದನ್ನ ಇವತ್ತು ತಗೊಂಡಿದ್ದಾರೆ. ಇಡೀ ದೇಶದಲ್ಲಿ ಯೂಸರ್ ಫೀ, ಮೊದ್ಲಿದ್ದಿದ್ದು ಯೂಸರ್ ಫೀ ಅದನ್ನಪ್ಪ ಸೆಸ್, ಮೊದ್ಲಿದ್ದಿದ್ದು ಸೆಸ್ ಇತ್ತು. ₹100 ₹150 ಪ್ರತಿ ಮನೆಗೂ ಸೆಸ್ ಆಗ್ತಾ ಇತ್ತು. ಈಗ ಸೆಸ್ ಜೊತೆಗೆ ಯೂಸರ್ ಫೀ ಅಂತ ಆಗ್ತಾ ಇದೆ. ಆ ಸೆಸ್ ಈಗ ಸುಮಾರು 250 ಕೋಟಿ ಕಲೆಕ್ಟ್ ಆಗ್ತಾ ಇದೆ. ಇವ್ರ ಕಸಕ್ಕೆ ಬೇಕಾಗಿರೋದು ಮೊನ್ನೆ ಟೆಂಡರ್ ಕರೆದಿರೋದು 147 ಕೋಟಿ. ಕಸಕ್ಕೆ ಬೇಕಾಗಿರೋ ಟೆಂಡರ್ ಕರೆದಿರೋದು 145 ಕೋಟಿ. ಈಗ ಕಲೆಕ್ಷನ್ ಆಗ್ತಾ ಇರೋ ಸೆಸ್ 240 ಕೋಟಿ ಮೇಲೆ ಆಗುತ್ತೆ. ಈಗ ಯೂಸರ್ ಫೀ ಏನಾದ್ರೂ ಇವ್ರು ಕಲೆಕ್ಟ್ ಮಾಡ್ತಾ ಇದಾರಲ್ಲ, ಅದು ಕಲೆಕ್ಟ್ ಮಾಡಿದ್ರೆ ಸುಮಾರು 500 ರಿಂದ 600 ಕೋಟಿ ಬರುತ್ತೆ. ಯಾರ ಮನೆ ಹಾಳು ಮಾಡಕ್ಕೆ ಇಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ? ಎಷ್ಟು ಬೇಕೋ ನಿಮ್ಗೆ ಕಸ ವಿಲೇವಾರಿ ಟೆಂಡರ್ ಏನ್ ಕರೆದಿದ್ರ ಅಷ್ಟಕ್ಕೆ ಕರಿಬೇಕು. ದೇಶದಲ್ಲಿ ಎರಡೂ ಇಲ್ಲ. ಈಗ ಎಲ್ಲಾ ರಾಜ್ಯದಲ್ಲೂ ಏನಿದೆ, ಇಲ್ಲ ಯೂಸರ್ ಫೀ ಮಾಡ್ತಾರೆ, ಇಲ್ಲ ಸೆಸ್, ಯಾವ್ದಾದ್ರು ಒಂದ್ ಕಲೆಕ್ಟ್ ಮಾಡ್ತಾರೆ. ಇದು ಎರಡೂನು ಚಡಿ ಏಟು ತಿನ್ಬೇಕು. ಅದ್ಯಾವ್ದ ಗಾದೆ ಆಯ್ತಲ್ಲ, ಚಡಿ ಏಟು ತಿನ್ಬೇಕು, ಈರುಳ್ಳಿನೂ ತಿನ್ಬೇಕು. ಆ ಸ್ಥಿತಿ ಕಾಂಗ್ರೆಸ್ ಅವರು ತಂದಿದ್ದಾರೆ. ಇದರಿಂದ ಏನಾಗುತ್ತೆ, ಬಾಡಿಗೆ ಜಾಸ್ತಿ ಆಗುತ್ತೆ. ಇನ್ಮೇಲೆ ಪಾಪ ಬಾಡಿಗೆ ಮನೆದಾರರ ಕಷ್ಟ ಕೇಳೋರು ಯಾರು? ಬಾಡಿಗೆಗಳನ್ನ ಓನರ್ಗಳು ಜಾಸ್ತಿ ಮಾಡ್ತಾರೆ. ಇನ್ಮೇಲೆ ಬಾಡಿಗೆದಾರರಿಗೂ ಮತ್ತು ಓನರ್ಗೂ ಜಗಳ ಶುರು ಆಗ್ತದೆ. ಇನ್ನೆಲ್ಲ ಇಡೀ ಬೆಂಗಳೂರಲ್ಲಿ ಜಗಳ ಶುರು ಆಗ್ತದೆ. ಕಮರ್ಷಿಯಲ್ ಬಿಲ್ಡಿಂಗ್ಗಳು ಏನ್ ಅಂಗಡಿಗಳು ಇಟ್ಕೊಂಡಿದ್ರು, ಸಣ್ಣ ಪುಟ್ಟ ಅಂಗಡಿಗಳು, ಅವ್ರ ಅಂಗಡಿ ಬಾಡಿಗೆನ ಜಾಸ್ತಿ ಮಾಡ್ತಾರೆ. ಕಲ್ಯಾಣ ಮಂಟಪಗಳು ರೇಟ್ ಜಾಸ್ತಿ ಆಗೋತತೆ. ಇನ್ನ ಕಲ್ಯಾಣ ಮಂಟಪದು, ಆಸ್ಪತ್ರೆ, ಶಾಲೆಗಳು, ಈ ರೇಟ್ಗಳೆಲ್ಲಾನು ಕೂಡ ಜಾಸ್ತಿ ಆಗ್ತೈತೆ. ಹೋಟ್ಲ್ಗಳು, ತಿಂಡಿ ರೇಟ್ ಎಲ್ಲ ಜಾಸ್ತಿ ಮಾಡ್ತಾರೆ ಅವರು. ಅಂದ್ರೆ ನೀವು ಒಂದು ತೆರಿಗೆ ಹಾಕೋ ಮುಖಾಂತರ ಹಲವಾರು ರಿಫ್ಲೆಕ್ಷನ್ಸ್ ಜನಗಳ ಮೇಲೆ ಹೊಡೆತ ಬೀಳುತ್ತೆ. ಇಷ್ಟೆಲ್ಲ ಜಾಸ್ತಿ ಆಗುತ್ತೆ. ಇದಕ್ಕೆ ಕಾರಣ ನೀವೇ. ಇದರಿಂದ ಬೆಂಗಳೂರು ಜನನ ಸುಲಿಗೆ ಮಾಡಕ್ ಹೊರಟಿದ್ರು, ದರೋಡೆ ಮಾಡ್ತಾ ಇದ್ದಾರೆ. ಸುಲಿಗೆ ಅಲ್ಲ, ಬೆಂಗಳೂರು ಜನನ ದರೋಡೆ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಕೇಂದ್ರ ಸರ್ಕಾರದ ಆಕ್ಟ್ ಅಂತ. ಏನ್ ಕೇಂದ್ರ ಸರ್ಕಾರ ಇಷ್ಟೇ ಟ್ಯಾಕ್ಸ್ ಹಾಕು ಅಂತ ನಿಮ್ಗೆ ಹೇಳಿದ್ರ? ಯೂಸರ್ ಫೀಸ್ ಎರಡೂ ಹಾಕು ಅಂತ ಎಲ್ಲಿ ಹೇಳಿದ್ದಾರೆ ಕೇಂದ್ರ ಸರ್ಕಾರ? ಹಿಂದೆ ನಮ್ ಸರ್ಕಾರ ಇದ್ದಾಗ ನಾವು ಕೆಜಿ ಲೆಕ್ಕ, ಯಾರ ಮನೆಯಲ್ಲಿ ಎಷ್ಟು ಕೆಜಿ ಕಸ ಬರುತ್ತೋ ಅಷ್ಟು ಮಾತ್ರ ಹಾಕ್ಬೇಕು ಅಂತ ಹೇಳಿದ್ರಿ. ಇವರು ಸ್ಕ್ವೇರ್ ಫೀಟ್ ಲೆಕ್ಕ ಹಾಕ್ಬೇಕು. ನಾವು 30-40 ಇದ್ರೆ 35 ಅಷ್ಟಕ್ಕೆ ಮಾತ್ರ ಅನುಷ್ಠಾನ. ಅದನ್ನ ನಾವು ಅನುಷ್ಠಾನ ಮಾಡ್ಲಿಲ್ಲ, ನಾವು ತಡೆ ಹಿಡಿದು ಬಿಟ್ರಿ. ಅಧಿಕಾರಿಗಳು ನಮ್ಮ ಮುಂದೆ ಫೈಲ್ ತಂದ್ರು, ಅದನ್ನ ಅನುಮೋದನೆ ಮಾಡಕ್ಕೆ ನಾವು ತಡೆ ಹಿಡಿದು ಹಂಗೆ ಇಟ್ಟಿದ್ರಿ. ಜಾರಿಗೆನೆ ತರಲಿಲ್ಲ. ಜನಗಳ ಮೇಲೆ ಯಾಕೆ ಹೊರೆ ಹಾಕ್ಬೇಕು ಅಂತೇಳಿ ಅವತ್ತು ನಮ್ಮ ಬೆಂಗಳೂರಿನ MLAಗಳೆಲ್ಲರೂ ಕೂಡ ಜನಗಳ ಮೇಲೆ ಹೊರೆ ಆಗುತ್ತೆ ಅಂತ ಹೇಳಿದಾಗ ನಾವು ಅದನ್ನ ಸ್ಟಾಪ್ ಮಾಡಿದ್ರಿ, ಹಾಕ್ಲಿಲ್ಲ. ಇವ್ರಿಗೆ ಗ್ಯಾರಂಟಿಗೆ ದುಡ್ಡು ಬೇಕು. ಗ್ಯಾರಂಟಿಗೆ ಹಣ ಹೊಂದ್ಸಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಅದ್ರ ಮೇಲೆ ತೆರಿಗೆಗಳು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾವಿವತ್ತು ಡಿಮ್ಯಾಂಡ್ ಮಾಡಿರೋದು, ಅಡ್ಮಿನಿಸ್ಟ್ರೇಟರ್ಗೆ ಡಿಮ್ಯಾಂಡ್ ಮಾಡಿದಿರಿ. ಈಗ 31ನೇ ತಾರೀಕು ಮುಗಿಯುತ್ತೆ. ಇದು 5% ಏನೋ ರಿಬೇಟ್ ಕೊಡ್ತಿರಲ್ಲ, ಅದು ಮುಗೀತು. ಅದನ್ನ 2 ತಿಂಗಳು ಎಕ್ಸ್ಟೆಂಡ್ ಮಾಡಿ. ಮತ್ತೆ ನೀವು ಇದನ್ನ ಮಾಡಕ್ ಮುಂಚೆ ಯಾರು ಇವತ್ತು ಕಾರ್ಪೊರೇಟರ್ಗಳಿಲ್ಲ, ಉಳಿದ ಜನಪ್ರತಿನಿಧಿಗಳು ಯಾರಿದ್ದಾರೆ, MP, MLA, MLCಗಳು ಬೆಂಗಳೂರಿಂದ ಇರೋರ್ನ ಒಂದು ಸಭೆ ಕರೆದು
ಮಾಡಿ. ಯಾಕೆ ನೀವು ಇಷ್ಟು ರೇಟ್ ಮಾಡಿರೋದಕ್ಕೆ ಕಾರಣ ಏನು ಅಂತ ಚಾರ್ಟ್ ಕೊಡಿ. ಚಾರ್ಟ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ. ಆ ಜನಪ್ರತಿನಿಧಿ ಸಭೆಯಲ್ಲಿ ಒಮ್ಮತ ಮೂಡ್ಲಿ. ನೀವು ಜಾಸ್ತಿ ಮಾಡಿರೋದಕ್ಕೆ ಕಾರಣ ಸಬೂಬು, ಕರೆಕ್ಟ್ ಸಬೂಬನ್ನ ಕೊಡಿ. ಆಮೇಲೆ ಇಂಪ್ಲಿಮೆಂಟ್ ಮಾಡಿ ಇದನ್ನ. ಮತ್ತೆ ಈ ಸ್ಕ್ವೇರ್ ಫೀಟ್ ಇದು ಬಿಟ್ಬಿಟ್ಟು ಕೆಜಿ ಲೆಕ್ಕಕ್ಕೆ ಇದನ್ನ ಮಾಡಬೇಕು. ಇಷ್ಟು ಆಗ್ರಹವನ್ನ ಅವತ್ತಿನ ಮೀಟಿಂಗ್ ಅಲ್ಲಿ ಕಾನೂನಲ್ಲಿರೋದೇ ಕೆಜಿ ಲೆಕ್ಕ, ಇವ್ರು ಸ್ಕ್ವೇರ್ ಫೀಟ್ ಲೆಕ್ಕ ಮಾಡಿದ್ದಾರೆ. ಅದರಿಂದ ಈ ಡಿಮ್ಯಾಂಡ್ ಅನ್ನ ಇವತ್ತು ನಾವು ಇಟ್ಟಿದ್ರಿ. ಇಲ್ಲ ಅಂದ್ರೆ ಬೆಂಗಳೂರಿನ ಜನರ ಶಾಪ ನಿಮ್ಗೆ ತಟ್ಟುತ್ತೆ. ಈಗಾಗಲೇ ತೆರಿಗೆಗಳನ್ನ ಹಾಕಿದಿರ, ಬೆಂಗಳೂರು ಜನ ಶಾಪ ತಟ್ಟುತ್ತೆ. ಮತ್ತೆ ನೀವು ಇನ್ನೊಂದು ನೋಡಿ, ಬೇರೆ ಯಾವುದೇ ರಾಜ್ಯದಲ್ಲಿ ಇಷ್ಟು ತೆರಿಗೆ ಇಲ್ಲ. ನೀವು ಚೆನ್ನೈ ತಗೊಳ್ಳಿ, ಮಹಾರಾಷ್ಟ್ರ ತಗೊಳ್ಳಿ, ಕೊಚ್ಚಿ ತಗೊಳ್ಳಿ, ಯಾವುದೇ ಭಾಗದಲ್ಲಿ ಇಷ್ಟು ತೆರಿಗೆ ಇಲ್ಲ. ಇವರೇ ನಮ್ಮ ಬೆಂಗಳೂರಿಗೆ ಎಲೆಕ್ಟ್ ಆಗಿರುವಂತ ಕಾಂಗ್ರೆಸ್ ಅವರು, ಕರ್ನಾಟಕಕ್ಕೆ ಆಯ್ಕೆ ಆಗಿರುವಂತ ಕಾಂಗ್ರೆಸ್ ಅವರು, ಇವರ ಫ್ರೀ 5 ಗ್ಯಾರಂಟಿ ಮಾಡಕ್ಕೋಸ್ಕರ ಬೆಂಗಳೂರು ಜನತೆ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಇದು ಒಂದು ರೀತಿ ಬೆಂಗಳೂರಿನ ಜನತೆಗೆ ಶಾಪ. ದುಬಾರಿ ಬೆಂಗಳೂರು. ಅದರಿಂದ ಇದನ್ನ ಕೂಡಲೇ ವಾಪಸ್ ಪಡಿಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀವಿ.